अग्रजा अग्रजा ನನ್ನ ಮದುವೆ ಅಂದ್ರೆ ಇಷ್ಟ ಇಲ್ಲ, ಮದುವೆ ಆಗೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಡ ಅಂದ್ರೆ ನನ್ನ ಮನಸ್ಸು ಯಾಕೋ ಬೇರೆ ದಿಕ್ಕಲ್ಲಿ ಓಡ್ತಾ ಇದೆ. ತಪ್ಪಿಸಿರೋಳು ಅಮೂಲ್ಯನ. ವಿಕ್ರಾಂತ್ ಮದುವೆ ಆದಾಗಿಂದ ನನ್ನ ಕನಸಲ್ಲಿ ನನ್ನ ಕಲ್ಪನೆಯಲ್ಲಿ ಎಲ್ಲ ಕಡೆನೂ ಬರ್ತಿದ್ದಾಳೆ. ಆಫೀಸಲ್ಲಿ ಎದುರುಗಡೆ ಬಂದು ನಿಂತರೆ ಸಾಕು, ನಾನೇ ಹೊಸಪ ಅನ್ನೋ ವಿಚಿತ್ರವಾದ ಬದಲಾವಣೆ ನನ್ನಲ್ಲೇ ಆಗ್ತಿದೆ. ಇದೆಲ್ಲ ನನಗೆ ಮಾತ್ರ ಆಗ್ತಿರೋದು ಅಥವಾ ಅವಳಿಗೂ ಹಾಗೆ ಆಗ್ತಿದ್ಯಾ? ಇದಕ್ಕೆಲ್ಲ ಏನ್ ಹೇಳ್ಬೇಕು? ಈ ರಿಲೇಶನ್ಶಿಪ್ ಏನ್ ಹೆಸರು? ಅಥವಾ ಇದಕ್ಕೊಂದು ಹೆಸರೇ ಇಲ್ವಾ? ಕೆಳಗೆ ಬೇರೆ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಾನು ಇನ್ನೂ ಹೆವಿ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀವಿ. ಅವ್ರಿಗೆ ಏನ್ ಹೇಳೋದು? ನನ್ನ ಮದುವೆ ಫಿಕ್ಸ್ ಆಗ್ತಿದೆ ಅಂತ ಅಮೂಲ್ಯ ಗೊತ್ತಾದ್ರೆ ಅವಳ ಬಗ್ಗೆ ಏನ್ ಅನ್ಕೋಬಹುದು? ವಾಟ್ಸ್ ರಾಂಗ್ ವಿತ್ ಮೀ? ನಾನು ಯಾಕೆ ಈ ತರ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ದೇನೆ? ವೈ ಡಸ್ ಅಮೂಲ್ಯ ಮ್ಯಾಟರ್ಸ್ ಸೋ ಮಚ್ ಟು ಮೀ? ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನು ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ. ಇದು ಪಕ್ಕಾ ಲೋಗೆ, ಇದು ಪಕ್ಕಾ ಲೋಗೆ. ಇದು ನಾನೇ ಇಷ್ಟೊಂದು ಜೋಪಾನವಾಗಿ ಕಾಪಾಡ್ತಿದ್ದೀನಿ. ನನ್ನ ಫೋಟೋ, ನನ್ನ ಹ್ಯಾಂಡ್ ಕರ್ಚೀಫ್
ನನ್ನ ಪ್ಲೇಸ್ ಬಟನ್ ಪೆನ್ ಯೋಗರ್ಟ್ ಕಪ್ ಇದನ್ನೆಲ್ಲ ನೀನ್ ಯಾಕೆ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಂಡಿದ್ಯಾ? ಕಮ್ ಆನ್ ಹೇಳು ಅಮೂಲ್ಯ, ಹೇಳು. ಯಾಕೆ ಅಂದ್ರೆ ಐ ಲವ್ ಯು, ಯಾಕೆ ಅಂದ್ರೆ ಐ ಲವ್ ಯು, ಯಾಕೆ ಅಂದ್ರೆ ಐ ಲವ್ ಯು, ಯಾಕೆ ಅಂದ್ರೆ ಐ ಲವ್ ಯು. ಯಾಕಂದ್ರೆ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಗಾದ್ರೆ ನನಗೆ ಅಮೂಲ್ಯ ಮೇಲೆ ಲವ್ ಆಗಿದೆಯಾ? ಕಾಫಿ. Cheers. ನಿಜ ಹೇಳಬೇಕು ಅಂದ್ರೆ ನನಗೆ ನಿನ್ನ ಮೇಲೆ ಯಾವತ್ತೂ ಕಾನ್ಫಿಡೆನ್ಸ್ ಇತ್ತು. ಅಂಡ್ ಅದು ಲೈಫ್ ಟೈಮ್ ಇರುತ್ತೆ. ಸುಳ್ಳೆ ಪುಳ್ಳೆ. ಅಮೂಲ್ಯ, ಏನ್ ಮಾಡ್ತಿದ್ಯಾ? ಡೋಂಟ್ ವರಿ ವೇದಾಂತ್, ನಾವು ತೊಟ್ಲನ್ನ ತಗೋತಾ ಇದೀವಿ. ಇಷ್ಟೆಲ್ಲ ನಿಜವಾಗ್ಲೂ ಪ್ರೀತಿಗೋಸ್ಕರ ವೇದಾಂತ್, ಪ್ರೀತಿಗೋಸ್ಕರ ವೇದಾಂತ್. ಎಸ್ ಎಸ್ ಎಸ್, ಐ ಮೀನ್ ಲವ್ ವಿತ್ ಹರ್, ಐ ಮೀನ್ ಲವ್ ವಿತ್ ಹರ್, ಐ ಮೀನ್ ಲವ್ ವಿತ್ ಹರ್. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾನು ಒಂಥರ ಲೂಸರ್ ಅಮೂಲ್ಯ. ನನಗಾಗಿದ್ಲಪ್ಪ ಅಂತ ನನಗೆ ಅಣ್ಣ ನೀನ್ ನಾರ್ಮಲ್ ಆಗಿಲ್ಲ, ಏನಾಯ್ತು? ಯಾಕೆ ಡಿಸ್ಟರ್ಬ್ ಆಗಿದ್ಯಾ? ಡಿಸ್ಟರ್ಬ್ ಆಗಿದೆ ಅದ್ಯಾ, ನಾಟ್ ಎನಿಮೋರ್. ಈಗೆಲ್ಲ ಕ್ಲಿಯರ್ ಆಯ್ತು. ಏನ್ ಕ್ಲಿಯರ್ ಆಯ್ತಾ ಅಗ್ರಜ? ಏನೋ ಇರ್ಬೇಕು. ಏನದು? ವೇದಾಂತ್, ನೀವಿಲ್ಲಿದ್ದೀರಾ? 5 ನಿಮಿಷ ಅಂದವರು ಯಾಕೆ ಇಷ್ಟೊತ್ತು ಮಾಡಿದ್ರಿ? ಬೇಗ ಬನ್ನಿ, ಪುರೋಹಿತರು ಎಲ್ಗೋ ಹೋಗ್ಬೇಕಂತೆ. ಸಾಹಿತ್ಯ, ನಿಮ್ ಸಾಹಿತ್ಯ. ಸಾರ್ಥಕ್,
ಅಣ್ಣ ನಿಮ್ಮನ್ ಬಾವ ಅಂದ್ರಲ್ವಾ? ಹಾ, ನನಗೂ ಹಾಗೆ ಕೇಳಿಸ್ತು. ಈಗ ಕೇಳಿಸ್ದಿರೋರಿಗೂ ಕೇಳಿಸಿದೆ ಬಿಡಿ. ಯಾಕಂದ್ರೆ ಅಣ್ಣ ನಿಮ್ಮನ್ ಹಾಗೆ ಅಲ್ವಾ ಕರೆದಿದ್ದು? ವೇದ, ಏನು ಯೋಚನೆ ಮಾಡಿದೆ? ನಿನ್ನ ಶೆಡ್ಯೂಲ್ದೇನು ಪ್ರಾಬ್ಲಮ್ ಇಲ್ಲ ಅಲ್ಲ? ಪ್ರಾಬ್ಲಮ್ ಇಲ್ಲ ಅಂದರೆ ಈ 15 ದಿನದಲ್ಲಿ ಯಾವ ದಿನ ಒಳ್ಳೆ ಮುಹೂರ್ತ ಇದೆ ನೋಡಿ ಫಿಕ್ಸ್ ಮಾಡ್ಬೋದಲ್ವಾ? ಕೇಳೋದೇನು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಪುರೋಹಿತ್ರೆ, ಈ 15 ದಿನದಲ್ಲಿ ಯಾವ ದಿನ ಒಳ್ಳೆ ಮುಹೂರ್ತ ಇದೆ ನೋಡಿ ಫಿಕ್ಸ್ ಮಾಡಿ. ನನ್ನ ಮಗ ನನ್ನ ಮಾತನ್ನ ಮೀರೋನಲ್ಲ. ಹಾಗಿದ್ರೆ ಇನ್ನು 15 ದಿನಕ್ಕಿರೋ ಡೇಟು? ಪುರೋಹಿತ್ರೆ, ಒಂದು ನಿಮಿಷ. ಡೇಟ್ ಹೇಳಲೂಬೇಡಿ, ನೋಡ್ಲೂಬೇಡಿ. ಏನಾಯ್ತು ವೇದಾಂತ್? ಸಾರಿ ಮಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನಿ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಇಸ್ ದಿಸ್ ವೇದಾಂತ್? ಆರ್ ಯು ಕಿಡಿಂಗ್ ಮೀ? ಇದು ತಮಾಷೆ ಮಾಡೋ ಹೊತ್ತಲ್ಲ ವೇದಾಂತ್. ಇದು ಖಂಡಿತವಾಗ್ಲೂ ತಮಾಷೆ ಮಾಡೋ ಹೊತ್ತಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಅದು ಅಲ್ಲದೆ ನಾನು ಈ ಥರ ತಮಾಷೆ ಮಾಡೋದಿಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನೀನು ತಮಾಷೆ ಮಾಡಲ್ಲ ಅಂತನೂ ಗೊತ್ತು, ವೇದಾಂತ್ ಏನು ಅಂತ ನನಗೂ ಗೊತ್ತು. ಆದ್ರೆ ಇದು ನನಗೆ ಗೊತ್ತಿರೋ ವೇದಾಂತ್ ಆಡ್ತಿರೋ ಮಾತಲ್ಲ. ಏನಿದೆಲ್ಲ? ಅಮ್ಮ, ಐ ಆಮ್ ವೆರಿ ಸಾರಿ. ನಿಮ್ಮ ಮಾತು ಮೀರೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಈ ವಿಚಾರದಲ್ಲಿ ನಂಗೆ ಬೇರೆ ಚಾಯ್ಸ್ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಈ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಕಮಾನ್ ವೇದಾಂತ್, ಹುಡುಗಾಟ ಆಡಬೇಡ. ಏ ಡೇಟ್ ಪ್ರಾಬ್ಲಮ್ ಇದೆ, ಬೇರೆ ಡೇಟ್ ನೋಡಿ ಅಂದ್ರೆ ಅದನ್ನಾದ್ರೂ ಯೋಚನೆ ಮಾಡ್ಬೋದು. ಅದನ್ನ ಬಿಟ್ಟು ಆಲ್ ಆಫ್ ಸಡನ್ ಮದುವೆನೇ ಬೇಡ ಅಂದ್ರೆ ರೀಸನ್ ಏನಾದ್ರೂ ಇದೆಯಾ? ಇದ್ಯಾಕೋ ಸರಿ ಬರ್ತಿಲ್ಲ. ಈ ಮದುವೆ ನಡೆದ್ರೆ ಲೈಫ್ ಲಾಂಗ್ ನನಗೆ ಸಾಹಿತ್ಯ ಸರಿ ಬರೋದಿಲ್ಲಮ್ಮ. ನಿಜ ಹೇಳಬೇಕು ಅಂದ್ರೆ ಸಾಹಿತ್ಯ ಮದುವೆ ಆಗೋದಕ್ಕೆ ನಂಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಶಟ್ ಅಪ್ ವೇದಾಂತ್. ಎಂಗೇಜ್ಮೆಂಟ್ ಆಗೋಗಿದೆ, ಇದನ್ನ ನೀನು ಮೊದಲೇ ಹೇಳಬೇಕಾಗಿತ್ತು. ಸಾಹಿತ್ಯ ನಮ್ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಅಪ್ಪ ಅಮ್ಮನಿಗೂ ಹೇಳ್ದೆ ಎಂಗೇಜ್ಮೆಂಟ್ಗೆ ಒಪ್ಕೊಂಡ್ಲು. ಈಗ ಅವ್ರ ಮನೆಯವರು ಒಪ್ಕೊಂಡಿದ್ದಾರೆ. ಆದ್ರೆ ಎಂಗೇಜ್ಮೆಂಟ್ ನಾನೇ ಒಪ್ಕೊಂಡಿರ್ಲಿಲ್ಲಮ್ಮ. ನನಗೆ ಎಂಗೇಜ್ಮೆಂಟ್ ಇಷ್ಟ ಕೂಡ ಇರಲಿಲ್ಲ.
ಅದನ್ನ ಅವತ್ತೇ ಹೇಳ್ಬೇಕಿತ್ತು. ಈಗ ಯಾಕೆ ಹೇಳ್ತಿದ್ಯಾ? ಅವತ್ತು ಹೇಳಿದಿದ್ರೆ ವಿಕ್ರಾಂತ್ ಮದುವೆ ಕೂಡ ನಿಂತು ಹೋಗ್ತಿತ್ತು. ಬಾಯಿ ಕಟ್ಟಾಕಿದೆ ನೀವು. ವಿಕ್ರಾಂತ್ ಮದುವೆಗೆ ಯಾವುದೇ ಕಂಡೀಷನ್ಸ್ ಇಲ್ಲ ಅಂದಿದ್ರೆ ಈ ಪ್ರಾಬ್ಲಮೇ ಆಗ್ತಿರ್ಲಿಲ್ಲ. ನಾನು ಅವತ್ತೇ ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ತಿದ್ದೆ. ಚೆನ್ನಾಗಿದೆ ವೇದಾಂತ್ ನೀನು ಹೇಳ್ತಿರೋದು. ಸುಮ್ಮನೆ ಏನೋ ಒಂದು ನೆಪ ಹುಡುಕ್ಬೇಡ. ನೆಪ ಅಲ್ಲಮ್ಮ, ಇರೋ ವಿಷಯನ ಎಲ್ಲರ ಮುಂದೆ ಹೇಳ್ತಿದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ನಂಗೆ ಸಾಹಿತ್ಯ ಇಷ್ಟ, ನಾನು ಒಳ್ಳೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ವಿಕ್ರಾಂತ್ ಮದುವೆಗೋಸ್ಕರ. ಸಾಹಿತ್ಯ ಜೊತೆ ನಾನು ಆಡಿದೆಲ್ಲ ನಾಟಕನಮ್ಮ. ನೀನು ಹೀಗೆ ಹೇಳೋಕೆ ಸಾಧ್ಯನೇ ಇಲ್ಲ ವೇದ. ಅಂದ್ರೆ ಇಷ್ಟು ದಿನ ನನ್ನಿಂದ ಈ ವಿಚಾರನ ಮುಚ್ಚಿಟ್ಟಿದ್ಯಾ? ಕ್ಷಮಿಸಿಮ್ಮ, ನಿಮ್ಮ ಹತ್ರ ಯಾವುದೇ ವಿಚಾರನ ಮುಚ್ಚಿಡೋದಿಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ ನಿಜಾನೇ. ಆದ್ರೆ ಅದಕ್ಕೂ ಮುಂಚೆ ವಿಕ್ರಾಂತ್ ಸೂಸೈಡ್ ಅಟೆಂಡ್ ಮಾಡಿದಾಗ ನಾನು ಆರ್ತಿ ಜೊತೆನೇ ನೀನು ಮದುವೆ ಮಾಡಿಸ್ತೀನಿ ಅಂತ ಅವನಿಗೂ ಮಾತು ಕೊಟ್ಟಿದ್ದೆ. ಅದಕ್ಕೆ ನನಗೆ ಕೊಟ್ಟು ಮಾತನ್ನು ಮೂರ್ತಿಯ. ಹಾಗಾಗೋದಕ್ಕೆ ಕಾರಣ ನನ್ನ ಮದುವೆ ನಡೆದಿದೆ, ವಿಕ್ರಾಂತ್ ಮದುವೆ ನಡೆಯೋದಿಲ್ಲ ಅಂತ ಕಂಡೀಷನ್ಸ್ ಹಾಕಿದ್ ನೀವು. ಹಾಗಾದ್ರೆ ಬೇರೆ ಯಾವ್ದು ಆಪ್ಷನ್ಸ್ ಇರ್ಲಿಲ್ಲಮ್ಮ. ಇದನ್ನ ತುಂಬಾ ಸಲ ನಿಮ್ ಮುಂದೆ ಅಪ್ಪನ ಮುಂದೆ ಹೇಳ್ಕೊಳ್ಬೇಕು ಅಂತ ಅನ್ಕೊತಿದ್ದೆ. ಆದ್ರೆ ನಿಮ್ಮ ಹತ್ರ ಸುಳ್ಳು ಹೇಳಿದನ್ನ ನಿಮ್ ಮುಂದೆ ಮತ್ತೆ ಒಪ್ಕೊಳ್ಳೋ ಧೈರ್ಯ ನನಗೆ ಬರಲೇ ಇಲ್ಲಮ್ಮ. ಈ ವಿಚಾರದಲ್ಲಿ ತಪ್ಪು ನಂದೆ, ದಯವಿಟ್ಟು ನನ್ನ ಕ್ಷಮಿಸಿ. ಅದಕ್ಕೋಸ್ಕರ ನೀವೇನೋ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸೋದಕ್ಕೆ ನಾನು ತಯಾರಾಗಿದೆ. ಆದ್ರೆ ಸಾಹಿತ್ಯ ಮಾತ್ರ ನನ್ನ ಕೈಲಿ ಮದುವೆ ಆಗೋದಕ್ಕಾಗಲ್ಲ. ಸಾಹಿತ್ಯ, ಇಲ್ಲಿ ತನಕ ನೀನು ನನ್ನ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ಸ್. ನೀನು ಏನ್ ಸಲ್ಲುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ನೋ ಅದನ್ನ ತಲುಪಿಸ್ಬಿಡಿ ಅಂತ. ಆಯ್ತು ವಾಸ್, ತಲುಪ್ತು ಅನ್ಕೊಳ್ಳಿ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆಮ್ಮ, ನಾನು ಹೋಗಿ ಬರ್ತೀನಿ. ವೇದಾಂತ್ ಒಂದ್ ನಿಮಿಷ. ಸಾರಿ ಮಾ, ನಾನು ಇದನ್ನ ಈಗ ಮಾಡ್ಲಿಲ್ಲ ಅಂದ್ರೆ ಯಾವತ್ತೂ ಮಾಡೋದಕ್ಕಾಗಲ್ಲ. ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಜಗದೀಶ, ನಾನು ಮೀನಾಕ್ಷಿಗೂ ನಾನು ಇಷ್ಟೊಂದು ಪೂಸಿ ಹೊಡೆದಿರಲಿಲ್ಲ. ದಯವಿಟ್ಟು ನೀನು ಬೇಜಾರು ಮಾಡ್ಕೊಂಬೇಡ. ಇಷ್ಟು ದಿವಸ ನಿನ್ನ ಮಧ್ಯೆ ತುಂಬಾ ಮಿಸ್ಕಮ್ಯುನಿಕೇಶನ್ ಇತ್ತು. ಈ ಪಾನಿಪುರಿ ರಂಜಿತಾನೆ ಚಿಕ್ಕ ವಿಷಯಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಳೆದು ದೊಡ್ಡದು ಮಾಡ್ಬಿಟ್ಟಿದ್ದೇನೆ. ದಯವಿಟ್ಟು ನೀನು ಟೆನ್ಷನ್ ತಗೋಬೇಡ. ನೋಡ್ಕಂತ ಈ ಜೇಮ್ಸ್ ಜಾಮ ಜಗದೀಶ್ ಈಗ ತುಂಬಾ ಹರ್ಟ್ ಆಗಿದೆ. ಅದು ಸರಿ ಹೋಗುತ್ತಿಲ್ಲ ಗೊತ್ತಿಲ್ಲ. ಒಂದ್ ಕೆಲಸ ಮಾಡು, ಈ ದೇವ ಓಡಿಸೋ ಕೆಲಸಕ್ಕೆ ಬೇರೆ ಆದ್ರೂ ನೋಡ್ಕೊ, ನಾನು ಬರ್ತೀನಿ. ಅಲ್ಲ ಹೋಗ್ತೀನಿ.